ಇವತ್ತು ಉತ್ತರ ಕರ್ನಾಟಕ ಶೈಲಿಗೆ ಮೆಂತ್ಯ ಕಡುಬು ಮಾಡೋ ವಿಧಾನ ನೋಡೋಣ. ಮೊದಲು ನಾನು ಗೋಧಿ ಹಿಟ್ಟು ತೊಗೊಂಡಿನಿ. ಇದು ಖಾರದ ಕಡುಬಾಗಿರುತ್ತೆ. ಗೋಧಿ ಹಿಟ್ಟನ್ನು ಒಂದು ಅರ್ಧ kg ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ತೀನಿ. ಇದಕ್ಕೆ ನೀರು ಹಾಕ್ತಾಯಿದ್ದೀನಿ. ಇದು ಗೋಧಿ ಹಿಟ್ಟಿನ ಚಪಾತಿ ಮಾಡ್ತೀವಲ್ವ, ಆ ಹದಕ್ಕೆ ಕಲಿಸ್ಕೋಬೇಕು ಇದನ್ನು. ಈಗ ಅದು ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಿಸ್ಕೋಬೇಕು. ಈ ಹಿಟ್ಟು ಕೈದಿಗೆ ಅಂಟ್ಕೋಬಾರ್ದು. ಇವಾಗ ಇದನ್ನು ಚಿಕ್ಕ ಚಿಕ್ಕ ಉಂಡೆ ಥರ ಈ ಥರ ಚಿಕ್ಕ ಉಂಡೆ ಥರ ಮಾಡಿ ಇದನ್ನು ಈ ಥರ ಪ್ರೆಸ್ ಮಾಡಬೇಕು. ಚಿಕ್ಕವೇ ಮಾಡಬೇಕು, ಮಕ್ಕಳಿಗೂ ಇಷ್ಟ ಆಗುತ್ತೆ ಚಿಕ್ಕದು ತಿನ್ನೋಕ್ಕೆ. ಇಷ್ಟು ಚಿಕ್ಕದಾದರೆ ಸಾಕು, ಸ್ವಲ್ಪನೇ ಹಾಕಬೇಕು. ಈ ಥರ ಚಿಕ್ಕದಾಗಿ ಉಂಡೆ ಮಾಡ್ಕೋಬೇಕು. ಇವಾಗ ಇದನ್ನು ನಾನು ಕುಕ್ಕರಲ್ಲಿ ನೀರು ಹಾಕಿ ಕಾಯಕ್ಕಿಟ್ಟಿದ್ದೀನಿ. ಕುಕ್ಕರಲ್ಲಿ ಈ ಥರ ನೀರು ಹಾಕಿ ಕಾಯಕ್ಕಿಟ್ಟಿದ್ದೀನಿ. ಇದು ಪಳ ಕುದ್ಮೇಲೆ ಔಟ್ರನ್ನ ಹಾಕಬೇಕು. ನೀರು ಈ ಥರ ಪಳ ಕುದೀತಾ ಇರಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಯಾಕಂದರೆ ಆ ಕಡುಬುಗಳೆಲ್ಲ ಅಂಟ್ಕೋಬಾರ್ದಲ್ಲ ಒಂದಕ್ಕೊಂದು. ಇವಾಗ ಕಡುಬು ಹಾಕ್ತಾಯಿದ್ದೀನಿ. ಕಡುಬು ಹಾಕಿದ್ದೀನಿ. ಇವಾಗ ಇದನ್ನು ತಿರುಗಿಸ್ಬೇಕು ನೀರಲ್ಲಿ, ಒಂದಕ್ಕೊಂದು ಅಂಟ್ಕೊಂಡಿರ್ಬಾರ್ದು. ಆ ಥರ ತಿರುಗಿಸಿ ನೋಡಿರಿ, ಬಿಟ್ಕೊಂಡಿದ್ದೆಲ್ಲ ಒಂದೊಂದೇ. ಅವಾಗ ಅಂಟ್ಕೊಂಡಿತ್ತಲ್ಲ, ಒಂದೊಂದೇ ಬಿಡಿ ಆಯಿತು. ಸ್ವಲ್ಪ ಎಣ್ಣೆ ಹಾಕಿರೋದ್ರಿಂದ. ಇದು ಗೋಧಿ ಹಿಟ್ಟಿಂದು. ಇವು ಕುಕ್ಕರ್ ಕೂಗ್ಸೋದು. ಕುಕ್ಕರ್ ಮುಚ್ಚಿ 3 ವಿಸಿಲ್ ಆಗಬೇಕಿದು. ಆ ಕಡುಬಿಗೆ ಖಾರ ಮಾಡ್ತಾಯಿದ್ದೀನಿ, ಮೆಂತ್ಯ ಸೊಪ್ಪಿಂದು. ಇದು ಮೆಂತ್ಯ ಸೊಪ್ಪು 1 ಕಟ್ ತೊಗೊಂಡಿದ್ದೀನಿ. ಈರುಳ್ಳಿ 2 ದೊಡ್ಡ ತೊಗೊಂಡಿದ್ದೀನಿ. 3 ಟೊಮೊಟೊ, ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ ಜಾಸ್ತಿ ಇರಬೇಕು. ಇದಕ್ಕೆ 1 ಗಡ್ಡೆ ಹಾಕಿದ್ದೀನಿ. ಇದು 5ರಿಂದ 6 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮಿಕ್ಸಿಗೆ ಹಾಕ್ಬಿಟ್ಟು ಇಟ್ಕೊಂಡಿರೋದು. ಇವು 3 ಒಗ್ಗರಣೆಗೆ ಹಾಕೋಣ. ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು ಇದಕ್ಕೆ. ಎಣ್ಣೆ ಅದು ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು, ಜಜ್ಜಿರುವಂಥ ಬೆಳ್ಳುಳ್ಳಿ, ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಫ್ರೈ ಆಗಬೇಕು. ಈರುಳ್ಳಿ ಆದಮೇಲೆ ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು.
ಇವಾಗ ಕೊತ್ತಂಬರಿ ಹಾಕಿದ್ದೀನಿ, ಹಸಿಮೆಣಸಿನ್ಕಾಯಿ ಖಾರ, ಇದು ಬೆಂದಿದೆ. ಇವಾಗ ನಾನು ಬಿಡಿಸಿ ತೊಳೆದು ಮತ್ತು ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಕಟ್ ಹಾಕ್ತಾಯಿದ್ದೀನಿ ಸೊಪ್ಪು. ಇದು ನೀಟಾಗಿ ಫ್ರೈ ಆಗಬೇಕು. ಈ ಥರ ಬೆಂದಿರಬೇಕು. ಇದಕ್ಕೆ ನಾನು ಹುಣಸೆ ಹುಳಿ ಹಿಂಡ್ತಾ ಇದ್ದೀನಿ. ಹುಣಸೆ ಹುಳಿ ಹಿಂಡಿದ್ಮೇಲೆ ಇದು ಮೇಲೆಲ್ಲ ಎಣ್ಣೆ ಸೇರಬೇಕು. ಮತ್ತು ಒಂದು ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಮೇಲೆ ಎಣ್ಣೆ ಬಿಟ್ಕೊಳ್ಳೋವರೆಗೂ ಕುದಿಸ್ಬೇಕು. ಇದನ್ನು ಈ ಕಡುಬು 3 ವಿಸಿಲ್ ಆಗಿದೆ. ಕಡುಬು ಯಾವ ಥರ ಬಂದಿದೆ ನೋಡೋಣ. ಈ ಥರ ಬಂದರೆ ಸಾಕು. ಒಂದಕ್ಕೊಂದು ಅಂಟ್ಕೊಂಡಿಲ್ಲ നമുക്ക്. ಇದನ್ನು ನೀರೆಲ್ಲ ಬಸಿಬೇಕು ನಾವು. ಈ ಥರ ಮೇಲೆಲ್ಲ ಎಣ್ಣೆ ಬಿಟ್ಕೋಬೇಕಿದು. ಎಣ್ಣೆ ಬಿಟ್ಕೊಂಡ್ಮೇಲೆ ಆ ಕಡುಬು ಈ ಥರ ನೀರು ಬಸ್ಕೊಂಡಿದ್ದೀನಿ ನಾನು ಕ್ಲೀನಾಗಿ. ಈ ಕಡುಬನ್ನು ತಗೊಂಡೋಗಿ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ಈ ಥರ ಕಲಿಸ್ಕೊಂಡಿದ್ದೀನಿ ನಾನು. ಈ ಥರ ಕಲಿಸ್ಕೋಬೇಕು. ಒಂದು 5 ಮಿನಿಟ್ಸ್ 2 ಮಿನಿಟ್ಸ್ ಬಿಡಬೇಕು. ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನಾನು ಗೋಧಿ ಹಿಟ್ಟಿನ ಕಲಿಸ್ಕೊಂಡಿದ್ದೀನಲ್ಲ, ಆ ಥರನೇ ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು ಹಾಕಿ ಕಲಿಸ್ಕೊಂಡು ಈ ಥರ ಮಾಡ್ಕೋಬೋದು. ಮಕ್ಕಳಿಗೂ ಇಷ್ಟ ಆಗುತ್ತೆ, ಲಂಚ್ ಬಾಕ್ಸ್ಗೂ, ಟಿಫನ್ಗೂ.